ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪ್ರಜ್ಞಾ ನರ್ಸ್ಗೌಡ. ಇವತ್ತು ನಾವು ನಿಮ್ಮ ಸವಿಗನ್ನಡ ಪುಸ್ತಕದ 1ನೇ ತರಗತಿಯ ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ ಎಂಬ ಪಾಠದ ಕುರಿತು ನಾವಿವತ್ತು ಅಧ್ಯಯನ ಮಾಡೋಣ. ಯಾವುದು ಮಕ್ಕಳೇ? ಅಬ್ಬಾಸ್ ಹಣ್ಣಿನ ಅಂಗಡಿ. ಓಕೆ, ಈಗ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲಿಗೆ ಪಾಠಪೂರ್ವ ಚಟುವಟಿಕೆ ಕುರಿತು ನಾವು ಅಧ್ಯಯನ ಮಾಡೋಣ. ಮಕ್ಕಳೇ, ನೀವು ಕೂಡ ನಿಮ್ಮ ಪುಸ್ತಕವನ್ನು ತೆರೆದಿಟ್ಕೊಂಡು ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗಿ. ಓಕೆ, ಪಾಠ 14 ಪಾಠಪೂರ್ವ ಚಟುವಟಿಕೆ. ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು ಸೂಕ್ತ ಬಣ್ಣ ತುಂಬಿಸಲು ಹೇಳಿ. ಇಲ್ಲೇ ಕೆಲವೊಂದು ಫ್ರೂಟ್ಸ್ಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಆ ಫ್ರೂಟ್ಸು ಯಾವಂತ ಹೇಳಿ ಅದ್ರ ಕೆಳಗಡೆ ಅಂಡರ್ಲೈನ್ ಮಾಡಿದಾರೋ ಅಲ್ಲಿ ಫ್ರೂಟ್ಸ್ ಹೆಸರು ಬರೆದು ನೀವೆಲ್ಲ ಫ್ರೂಟ್ಸ್ಗೂ ಏನು ಮಾಡಬೇಕಂದ್ರೆ ಬಣ್ಣವನ್ನು ತುಂಬಬೇಕು. ಮೊದಲನೇ ಚಿತ್ರದಲ್ಲಿರುವಂಥ ಫ್ರೂಟ್ ಯಾವುದು? ಹಣ್ಣು ಯಾವುದು ಮೊದಲನೇ ಚಿತ್ರದಲ್ಲಿ? ಸೇಬು ಹಣ್ಣು. ಇಲ್ಲಿ ಕೆಳಗಡೆ ಸೇಬು ಹಣ್ಣು ಅಂತ ಬರಿಬೇಕು, ಅದಕ್ಕೆ ನೀವು ಬಣ್ಣವನ್ನು ತುಂಬಬೇಕು. ಎರಡನೇದ್ದು ಬಾಳೆಹಣ್ಣು, ಮೂರನೇದ್ದು ಮಾವಿನ ಹಣ್ಣು, ನಾಲ್ಕನೇದ್ದು ದ್ರಾಕ್ಷಿ ಹಣ್ಣು, ಐದನೇದ್ದು ಪಪ್ಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು, ಆರನೇದ್ದು ಪೇರು ಹಣ್ಣು ಅಥವಾ ಸೀಬೆಹಣ್ಣು. ಓಕೆ, ಈಗ ಏನಂದರೆ ನಾವು ಮುಂದಿನ ಚಟುವಟಿಕೆ ಕುರಿತು ಅಧ್ಯಯನ ಮಾಡೋಣ. ಈ ನೋಟುಗಳ ಮುಖಬಲೆಯನ್ನು ಅಕ್ಷರಗಳಲ್ಲಿ ಬರೆಯಲು ಹೇಳಿ. ಮಕ್ಕಳೇ, ಇಲ್ಲಿ ನೋಡ್ರಿ, ನಾವು ಈ ಕಡೆಯಿಂದ ಪ್ರಾರಂಭ ಮಾಡೋಣ, ಕೆಳಗಡೆಯಿಂದ ಮೇಲುಗಡೆ ಹೋಗೋಣ. ಇಲ್ಲಿ ಕೆಲವು ಹಣದ ನೋಟುಗಳನ್ನು ಕೊಟ್ಟಿದ್ದಾರೆ. ಈ ನೋಟುಗಳ ಮೇಲೆ ಏನಂದರೆ ಯಾವ್ಯಾವ ನೋಟು, ಎಷ್ಟು ರೂಪಾಯಿದ ನೋಟು ಇವೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಮೊದಲು ಅಧ್ಯಯನ ಮಾಡೋಣ. ಮಕ್ಕಳೇ, ಇದು ಯಾವ ಸಂಖ್ಯೆ? ಕನ್ನಡದಲ್ಲಿ ಯಾವ ಸಂಖ್ಯೆ ಅಂತಾರೆ? 5. ಇಂಗ್ಲೀಷ್ನಲ್ಲಿ 5 ಅಂದರೆ ಇದು ರೂಪೀಸ್ ಚಿಹ್ನೆ ಇದೆ, ರೂಪಾಯಿ. 5 ರೂಪಾಯಿ ನೋಟು, 5 ರೂಪಾಯಿ ನೋಟು. ಅದೇ ರೀತಿ 1 0 10, 1 0 10, 10 ರೂಪಾಯಿ, 10 ರೂಪಾಯಿ ಅಂತ ನೀವು ಅಕ್ಷರದಲ್ಲಿ ಇಲ್ಲಿ ಏನು ಮಾಡಬೇಕಂದ್ರೆ ಕೆಳಗಡೆ ಲೈನ್ ಕೊಟ್ಟಿದ್ದಾರೆ, ಅದನ್ನು ನೀವು ಬರಿಬೇಕು. ನೆಕ್ಸ್ಟು 20 ರೂಪಾಯಿ, 20 ರೂಪೀಸ್, 20 ರೂಪಾಯಿ ಅಂತ ಕನ್ನಡದಲ್ಲಿ ಬರಿಬೇಕು. ನೆಕ್ಸ್ಟು 5 0 50, 50 ರೂಪಾಯಿ ಅಂತ ಕನ್ನಡದಲ್ಲಿ ಬರಬೇಕು, ಇಂಗ್ಲೀಷ್ನಲ್ಲಿ 50 ರೂಪೀಸ್. ಆಮೇಲೆ 100 100 ರೂಪಾಯಿ, 100 ರೂಪಾಯಿ, 100 ರೂಪೀಸ್. ಓಕೆ, 100 ರೂಪಾಯಿ ಅಂತ ಕನ್ನಡದಲ್ಲಿ ಬರಿಬೇಕು. ಓಕೆ ಮಕ್ಕಳೇ, ಈಗ ಒಂದು ಬಾರಿ ನಾನು ಪಾಠವನ್ನು ಗಟ್ಟಿಯಾಗಿ ಓದ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಬೆರಳನ್ನು ಪಾಠದಲ್ಲಿ ಇಡ್ತಾ ಹೋಗಬೇಕು. ಓಕೆ, ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ. ಇದೊಂದು ಗದ್ಯ. ಪಾಠ ಮೀನ್ಸ್ ಲೆಸನ್, ಗದ್ಯ ಮೀನ್ಸ್ ಲೆಸನ್. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಶಂಕರಣ್ಣ: ನಮಸ್ಕಾರ ಅಬ್ಬಾಸಣ್ಣ. ಗೌರಿ: ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್: ನಮಸ್ಕಾರ ಶಂಕರಣ್ಣ, ಬನ್ನಿ. ಬಾ ಗೌರಿ, ಏನು ಬೇಕು? ಶಂಕರಣ್ಣ: ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್: ಪರಂಗಿ ಹಣ್ಣು ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ಶಂಕರಣ್ಣ: ಒಂದು ಪರಂಗಿ ಹಣ್ಣು ಸಾಕು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್: ಮೂಸಂಬಿ ಒಂದಕ್ಕೆ
5 ರೂಪಾಯಿಗಳು. ಶಂಕರಣ್ಣ, ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆಹಣ್ಣು ಇವೆಯೇ? ಬೆಲೆ ಎಷ್ಟು? ಅಬ್ಬಾಸ್, ನೋಡಿ ಇಲ್ಲಿವೆ ಸೀಬೆಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ, 2 ಸೀಬೆಹಣ್ಣು ಸಾಕು ಅಲ್ಲವೇ ಅಪ್ಪ? ಶಂಕರಣ್ಣ, 2 ಸೀಬೆಹಣ್ಣು ಕೊಡಿ. ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಅಬ್ಬಾಸ್, ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ. ಶಂಕರಣ್ಣ, ಇಗೋ ಹಣವನ್ನು ತೆಗೆದುಕೊಳ್ಳಿ. ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅಬ್ಬಾಸ್, ಸರಿ, ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನೂ ಹಾಕಿದ್ದೇನೆ. ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ಶಂಕರಣ್ಣ, ಹಾಗೇ ಆಗಲಿ ಅಬ್ಬಾಸಣ್ಣ, ಬರುತ್ತೇವೆ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಮಕ್ಕಳೇ, ಇಲ್ಲಿವರೆಗೂ ನೀವು ಪಾಠವನ್ನು ಗಟ್ಟಿಯಾಗಿ ಓದೋದನ್ನು ಕೇಳಿದ್ರಲ್ಲ. ನೀವು ಇದೇ ರೀತಿ ಅಕ್ಷರಗಳನ್ನು ಜೋಡಿಸಿ ಓದಲಿಕ್ಕೆ ಟ್ರೈ ಮಾಡಿರಿ. ಈಗ ಈ ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ನಾವು ಒಂದು ಬಾರಿ ಓದೋಣವಾ? ಓಕೆ, ಎಲ್ಲರೂ ನಿಮ್ಮ ಬೆರಳನ್ನು ಇಡ್ತಾ ಹೋಗಿ. ನಮಸ್ಕಾರ, ಅನ್ನ, ಪರಂಗಿ ಹಣ್ಣು, ಬೆಲೆ ಎಷ್ಟು, ಮೂಸಂಬಿ, ರೂಪಾಯಿ, ಸೀಬೆ, ಚೆನ್ನಾಗಿ, 41. ಓಕೆ ಮಕ್ಕಳೇ, ಈಗ ನಾನು ಈ ಪಾಠವನ್ನು ವಿವರಿಸ್ತಾ ಹೋಗ್ತೀನಿ. ನೀವು ಕೂಡ ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗಬೇಕು. ಓಕೆ, ಪಾಠ 14, ಅಬ್ಬಾಸ್ ಹಣ್ಣಿನ ಅಂಗಡಿ. ಅಬ್ಬಾಸ್ ಅನ್ನೋದು ಒಬ್ಬ ವ್ಯಕ್ತಿಯ ಪರ್ಸನ್ ನೇಮ್, ಒಬ್ಬ ವ್ಯಕ್ತಿಯ ಹೆಸರು. ಹಣ್ಣಿನ ಅಂಗಡಿ ಅಂದರೆ ಫ್ರೂಟ್ ಶಾಪ್. ಇದು ಅಬ್ಬಾಸ್ ಅನ್ನುವ ವ್ಯಕ್ತಿಯ ಹಣ್ಣಿನ ಫ್ರೂಟ್ ಶಾಪ್ ಆಗಿತ್ತು. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಇಲ್ಲಿ ಶಂಕರಣ್ಣ ಅನ್ನುವೊಬ್ಬರು ವ್ಯಕ್ತಿ, ಒಬ್ಬ ಪರ್ಸನ್, ತಮ್ಮ ಡಾಟರ್ ಮಗಳು ಗೌರಿ, ಮಗಳ ಹೆಸರೇನು ಗೌರಿ. ಇಲ್ಲಿ ನೋಡ್ರಿ, ಇವರು ಶಂಕರಣ್ಣ, ಅವಳ ಮಗಳು ಗೌರಿ, ಇವರು ಅಬ್ಬಾಸ್ ಅನ್ನುವೊಬ್ಬ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಅಬ್ಬಾಸನ ಹಣ್ಣಿನ ಅಂಗಡಿಗೆ ಇವರು ಬರ್ತಾರೆ. ಬಂದು ಶಂಕರಣ್ಣ ಏನಂತಾನಂದರೆ, ನಮಸ್ಕಾರ ಅಬ್ಬಾಸಣ್ಣ ಅಂತಾನೆ. ಶಂಕರಣ್ಣ ಏನಂತಾನೆ, ನಮಸ್ಕಾರ ಅಬ್ಬಾಸಣ್ಣ ಅಂತಾನೆ. ಅದೇ ರೀತಿ ಗೌರಿ ಕೂಡ ನಮಸ್ತೆ ಅಬ್ಬಾಸ್ ಅಂಕಲ್. ಗೌರಿ ಕೂಡ ಏನಂತಾಳೆ, ನಮಸ್ತೆ ಅಬ್ಬಾಸ್ ಅಂಕಲ್ ಅಂತಾಳೆ. ಅದೇ ರೀತಿ ಅಬ್ಬಾಸ್, ನಮಸ್ಕಾರ ಶಂಕರಣ್ಣ, ಬನ್ನಿ, ಬಾ ಗೌರಿ, ಏನು ಬೇಕು? ಆವಾಗ ಈ ಅಬ್ಬಾಸ್ ಏನಂತಾನಂದ್ರೆ, ನಮಸ್ಕಾರ ಶಂಕರಣ್ಣ, ನಮಸ್ಕಾರ ಗೌರಿ, ಬರ್ರಿ, ಏನು ಬೇಕಾಗೈತೆ ನಿಮ್ಗೆ ಅಂಥೇಳಿ ಕೇಳ್ತಾನು. ಶಂಕರಣ್ಣ, ನಮಗೆ ಪರಂಗಿ ಹಣ್ಣು ಬೇಕು. ಪರಂಗಿ ಹಣ್ಣು ಮೀನ್ಸ್ ಪಪ್ಪಾಯ. ನಮಗೆ ಪಪ್ಪಾಯ ಬೇಕಾಗೈತಿ ಅಂಥೇಳಿ ಶಂಕರಣ್ಣ ಹೇಳ್ತಾನು. ಆವಾಗ ಅಬ್ಬಾಸ್ ಏನು ಹೇಳ್ತಾನಂದ್ರೆ, ಪರಂಗಿ ಒಂದಕ್ಕೆ 20 ರೂಪಾಯಿ. ಈ ಅಬ್ಬಾಸ್ ಏನು ಹೇಳ್ತಾನಂದ್ರೆ, ಪರಂಗಿ ಹಣ್ಣಕ್ಕೆ ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಬೇಕು ಪರಂಗಿ ಹಣ್ಣು ಅಂಥೇಳಿ ಅಬ್ಬಾಸ್ ಕೇಳಕತ್ತಾನು. ಶಂಕರಣ್ಣ ಏನು ಹೇಳ್ತಾನಂದ್ರೆ, ನಮ್ಗೆ ಒಂದು ಪಪ್ಪಾಯ ಸಾಕು ಅಂಥೇಳಿ ಹೇಳ್ತಾನು. ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಮತ್ತೇನು ಕೇಳ್ತಾನಂದ್ರೆ ಶಂಕರಣ್ಣ, ಒಂದು ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು ಅಂಥೇಳಿ ಕೇಳ್ತಾನು. ಅಬ್ಬಾಸ್ ಏನು ಹೇಳ್ತಾನಂದ್ರೆ, ಮೂಸಂಬಿ ಒಂದಕ್ಕೆ 5 ರೂಪೀಸ್ ಅಂದ್ರೆ 5 ರೂಪಾಯಿಗಳು ಅಂಥೇಳಿ ಹೇಳ್ತಾನು. ಶಂಕರಣ್ಣ, ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ಶಂಕರಣ್ಣ ಏನು ಹೇಳ್ತಾನಂದ್ರೆ, ನಮ್ಗೆ 3 ಮೂಸಂಬಿ ಸಾಕು, ಅವು ಚೆನ್ನಾಗಿರೋದನ್ನು 3 ಮೂಸಂಬಿ ಕೊಡು ಅಂಥೇಳಿ ಹೇಳ್ತಾನು. ನಿಮ್ಮಲ್ಲಿ ಸೀಬೆಹಣ್ಣು ಇವೆಯೇ? ಬೆಲೆ ಎಷ್ಟು? ಮತ್ತು ಶಂಕರಣ್ಣ ಏನು ಕೇಳ್ತಾನಂದ್ರೆ, ಸೀಬೆಹಣ್ಣು ಅದಾವೇನು ನಿಮ್ಮ ಕಡೆ? ಅವ್ರ ಬೆಲೆ ಎಷ್ಟು ಅಂಥೇಳಿ ಕೇಳ್ತಾನೆ. ಸೀಬೆಹಣ್ಣು ಮೀನ್ಸ್ ಗಾವಾ ಫ್ರೂಟ್.
ಗಾವಾ ಫ್ರೂಟ್ ಅಥವಾ ಪೇರು ಹಣ್ಣು. ಅಬ್ಬಾಸ್, ನೋಡಿ ಇಲ್ಲಿವೆ ಸೀಬೆಹಣ್ಣು, ಒಂದಕ್ಕೆ 3 ರೂಪಾಯಿ ಮಾತ್ರ. ನೋಡಿ ಇಲ್ಲಿದಾವು ಸೀಬೆಹಣ್ಣು ಗಾವಾ ಫ್ರೂಟ್, ಒಂದಕ್ಕೆ 3 ರೂಪೀಸ್, 3 ರೂಪಾಯಿ. ಎಷ್ಟು ಹಣ್ಣುಗಳನ್ನು ಕೊಡಲಿ ನಿಮ್ಗೆ ಅಂಥೇಳಿ ಅಬ್ಬಾಸ್ ಕೇಳತ್ತಾನು. ಗೌರಿ, 2 ಸೀಬೆಹಣ್ಣು ಸಾಕು ಅಲ್ಲವ್ಯಪ್ಪ? ಗೌರಿ ಏನಂತ ಅಂದ್ರೆ ಅವಾಗ, ಅಪ್ಪ 2 ಸೀಬೆಹಣ್ಣು 2 ಪೇರು ಹಣ್ಣು ಸಾಕಲ್ಲ ಅಂಥೇಳಿ ಕೇಳ್ತಾಳು ಶಂಕರಣ್ಣ. ಆವಾಗ ಶಂಕರಣ್ಣ ಏನಂತಾನಂದ್ರೆ, 2 ಸೀಬೆಹಣ್ಣು ಕೊಡಿ, ಇವು ಇಷ್ಟೇ ಸಾಕು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಸೀಬೆಹಣ್ಣು 2 ಕೊಡಿ ನಮ್ಗೆ, ಇವಿಷ್ಟ ಸಾಕು. ಮತ್ತು ನಮ್ಮದೆಲ್ಲ ಟೋಟಲ್ ಅಮೌಂಟ್ ಎಲ್ಲ ಸೇರಿ ಎಷ್ಟಾಯಿತು? ಟುಗೆದರ್ ಎಲ್ಲ ಕೂಡಿಸಿ, ಟುಗೆದರ್ ಎಲ್ಲ ಸೇರಿಸಿ ಅಂದ್ರೆ ಟುಗೆದರ್ ಕೂಡಿ ಎಲ್ಲ ಎಷ್ಟಾಯಿತು ಅಂಥೇಳಿ ಕೇಳತ್ತಾನು. ಅಬ್ಬಾಸ್, ಎಲ್ಲ ಸೇರಿ 41 ರೂಪಾಯಿ ಶಂಕರಣ್ಣ. ಎಲ್ಲ ಸೇರಿಸಿ ಟುಗೆದರ್ ಎಲ್ಲ ಹಣ್ಣುಗಳನ್ನು ಸೇರಿಸಿ 41 ರೂಪೀಸ್ ಆಯಿತು, 41 ರೂಪೀಸ್ ಆಯಿತು ಶಂಕರಣ್ಣ ಅಂಥೇಳಿ ಹೇಳಕತ್ತಾನು. ಶಂಕರಣ್ಣ, ಈಗ ಹಣವನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ಅವಾಗ ಶಂಕರಣ್ಣ ಏನಂತನೋ, ತಗೋ ಅಬ್ಬಾಸ್, ಈ ಹಣವನ್ನು ತಗೋ, ಈ ದುಡ್ಡನ್ನು ನೀನು ತಗೋ, ಆಮೇಲೆ ಹಣ್ಣುಗಳನ್ನು ಏನು ಮಾಡು, ಈ ಚೀಲದೊಳಗೆ ನೀ ಹಾಕಿಬಿಡು ಅಂಥೇಳಿ ಹೇಳತ್ತಾನು. ಅಬ್ಬಾಸ್, ಸರಿ, ಇಲ್ಲಿ ನೋಡಿ ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ, ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ. ಅಬ್ಬಾಸ್ ಏನಂತಾನಂದ್ರೆ, ನೋಡ್ರಿ ನೀವು ಕೇಳಿದಂಥ ಹಣ್ಣುಗಳನ್ನು ಎಲ್ಲ ಈ ಚೀಲದೊಳಗೆ ಹಾಕಿದ್ದೀನಿ, ಮತ್ತು ನೀವು ಹಣ್ಣು ಬೇಕಾದ್ರೆ ಬರ್ರಿ ಅಂಥೇಳಿ ಅಬ್ಬಾಸ್ ಹೇಳಿಕತ್ತಾನು. ಶಂಕರಣ್ಣ, ಹಾಗೆಯೇ ಆಗಲಿ ಅಬ್ಬಾಸನ್ನು ಬರುತ್ತೇವೆ. ಶಂಕರಣ್ಣ ಏನಂತಾನಂದ್ರೆ, ಸರಿ ನಾವು ನೀ ಹೇಳ್ದಂಗೆ ಮತ್ತು ಹಣ್ಣು ಬೇಕಾದಾಗ ನಾವು ಬರ್ತೀವಿ ಆಯಿತು ಅಂಥೇಳಿ ಹೇಳ್ತಾನು. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ಆಮೇಲೆ ಶಂಕರಣ್ಣ ಏನು ಮಾಡ್ತಾರನ್ನ, ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗ್ತಾರು. ಓಕೆ, ಈಗ ಇಲ್ಲಿಗೆ ಈ ನಿಮ್ಮ ಪಾಠ ಮುಕ್ತಾಯವಾಯಿತು. ಈಗ ಪಾಠದ ಹಿಂದ್ಗಡೆ ಇರುವಂಥ ಎಕ್ಸಸೈಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ಶಂಕರನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳಿದಾರ. ಈಗ ಶಂಕರಣ್ಣನ ಮಗಳ ಹೆಸರೇನು? ಶಂಕರಣ್ಣನ ಮಗಳ ಹೆಸರೇನು ಅಂಥೇಳಿ ಕೇಳಿದರು. ಶಂಕರಣ್ಣನ ಮಗಳ ಹೆಸರೇನ? ಗೌರಿ. ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು? ಒಂದು ಪಪ್ಪಾಯದ ಬೆಲೆ ಎಷ್ಟು? 20 ರೂಪಾಯಿ. ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣುಗಳನ್ನು ಕೇಳಿದರು. ಮಕ್ಕಳೇ, ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ, ಅವುಗಳಿಂದ ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ಹೇಳ್ಕೊಡ್ತೀನಿ, ಮಿಕ್ಕಿದ್ದೆಲ್ಲ ನಾನು ನಿಮಗೆ ಕ್ಲಾಸ್ ವರ್ಕ್ನಲ್ಲಿ ಬರೀಲಿಕ್ಕೆ ಹೇಳ್ತೀನಲ್ಲ ಆವಾಗ ನಾನು ಸೆಂಡ್ ಮಾಡ್ತೀನಿ. ಫಸ್ಟ್ ಒನ್ ಬಾಳೆಹಣ್ಣು, ಇಲ್ಲಿ ಬಾಳೆಹಣ್ಣು ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಥರ್ಡ್ ಒನ್ ಸೀತಾಫળ, ಇದು ದಾಳಿಂಬೆ ಹಣ್ಣು, ಮಾವಿನ ಹಣ್ಣು, ಪಪ್ಪಾಯ ಹಣ್ಣು, ಈ ರೀತಿ ಬರಿತಾ ಹೋಗಬೇಕು. ನೆಕ್ಸ್ಟ್, ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿರಿ. ಇಲ್ಲಿ 1, ಇದನ್ನು 1 ಅಂತ ಅಕ್ಷರದಲ್ಲಿ ಬರಿಬೇಕು. ಅದೇ ರೀತಿ ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿರಿ. 6 ಅಂಥೇಳಿ ಅಂಕಿಯಲ್ಲಿ ಬರಿಬೇಕು. 7 ಅಂಥೇಳಿ ಈ ರೀತಿ 6, 7 ಅಂತ ಬರಿತಾ ಹೋಗಬೇಕು. ಇದನ್ನು 1 ಅಂತ
ಈ ರೀತಿ ಬರಿಬೇಕು. ನಾನು ನಿಮಗೆ ಎಕ್ಸಸೈಸನ್ನು ಕೊಡ್ತೀನಲ್ಲ ಕ್ಲಾಸ್ ವರ್ಕ್ನಲ್ಲಿ ಬರೀಲಿಕ್ಕೆ, ಆವಾಗ ನಿಮ್ಗೆ ಬರೆದು ಮೆನ್ಷನ್ ಮಾಡಿ ಕೊಡ್ತೀನಿ. ನೀವು ಕೂಡ ಅದೇ ರೀತಿ ಕ್ಲಾಸ್ ವರ್ಕ್ನಲ್ಲಿ ಬರಿಬೇಕು. ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಪ್ರಶ್ನೆ 1, ನಿನಗೆ ಯಾವ ಹಣ್ಣು ಇಷ್ಟ? ನನಗೆ ಫಾರ್ ಎಕ್ಸಾಂಪಲ್ಗೆ ಮಾವಿನ ಹಣ್ಣು ಇಷ್ಟ. ನೀನು ಯಾವ ಹಣ್ಣನ್ನು ಮರದಲ್ಲಿ ನೋಡಿರುವೆ? ನಾನು ಮಾವಿನ ಹಣ್ಣನ್ನು ಮರದಲ್ಲಿ ನೋಡಿರುವೆ. ಅಥವಾ ನಾನು ಬಾಳೆಹಣ್ಣನ್ನು ಮರದಲ್ಲಿ ನೋಡಿರುವೆ. ನಾನು ಚಿಕ್ಕು ಹಣ್ಣನ್ನು ಮರದಲ್ಲಿ ನೋಡಿರುವೆ. ನಿಮ್ಗೆ ಯಾವ್ದು ನೋಡಿರ್ತೀರಲ್ಲ ಅದನ್ನು ಬರಿತಾ ಹೋಗಬೇಕು. ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ನೀವು ಯಾವ ದೊಡ್ಡ ಗಾತ್ರದ ಹಣ್ಣನ್ನು ನೋಡಿದಿರಿ? ಕಲ್ಲಂಗಡಿ ಹಣ್ಣು, ಅದನ್ನು ಬರೀರಿ. ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಫಾರ್ ಎಕ್ಸಾಂಪಲ್ ಚಿಕ್ಕು ಹಣ್ಣು, ಅದನ್ನು ಬರೀರಿ. ನೀವು ಯಾವ್ದು ನೋಡಿದಿರಲ್ಲ ಅದನ್ನು ಬರಿತಾ ಹೋಗಿ. ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣದಲ್ಲಿ ನೀಡಲಾಗಿದೆ. ಮಕ್ಕಳಿಂದ ಉತ್ತರಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ ಬರೆಸಿ. ಇಷ್ಟವಾದ ಹಣ್ಣು ನನ್ನದು, ಗೆಳೆಯನದು. ನಿನಗೆ ಯಾವ್ದು ಇಷ್ಟ? ಹಣ್ಣ, ಫ್ರೂಟಾ? ಆಮೇಲೆ ನಿನ್ನ ಫ್ರೆಂಡ್ಗೆ ಯಾವ್ದು ಇಷ್ಟ ಅದನ್ನು ಬರೀರಿ. ಆಮೇಲೆ ಮರದಲ್ಲಿ ನೋಡಿರುವ ಹಣ್ಣು, ನೀ ಯಾವ್ದು ನೋಡಿದ್ದಿ, ನಿನ್ನ ಫ್ರೆಂಡ್ ಯಾವ್ದು ನೋಡಿದರು. ದೊಡ್ಡ ಗಾತ್ರದ ಹಣ್ಣು, ನೀ ಯಾವ್ದು ದೊಡ್ಡ ಬಿಗ್ ಆಗಿರುವಂಥ ಹಣ್ಣು ನೋಡಿದ್ದಿ, ನಿಮ್ಮ ಫ್ರೆಂಡ್ ಯಾವ್ದು ಬಿಗ್ ಆಗಿರುವಂಥ ಹಣ್ಣು ನೋಡಿದರು. ಚಿಕ್ಕ ಗಾತ್ರದ ಹಣ್ಣು, ಸ್ಮಾಲ್ ಆಗಿರುವಂಥ ಹಣ್ಣನ್ನು ನೀನು ಯಾವ್ದು ನೋಡಿದ್ದಿ, ಆಮೇಲೆ ನಿಮ್ಮ ಫ್ರೆಂಡ್ ಯಾವ್ದು ನೋಡಿದಾರೋ ಅದನ್ನೆಲ್ಲ ಬರಿಬೇಕು. ಸೂಕ್ತ ಬಣ್ಣ ತುಂಬಿಸಲು ತಿಳಿಸಿ. ಇಲ್ಲೇ ಸೇಬು ಹಣ್ಣು ಮತ್ತು ಮಾವಿನ ಹಣ್ಣು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರಗಳಿಗೆ ನೀವೇನು ಮಾಡಬೇಕಂದ್ರೆ ಬಣ್ಣವನ್ನು ಕೊಡಬೇಕು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಮ ತರಗತಿ ಮುಕ್ತಾಯವಾಯಿತು. ಧನ್ಯವಾದಗಳು.